ಇದು ಮೇನ್ ಅಗ್ರಹಾರ ಸರ್ಕಲ್ಲು. ಇದು ಕೋರ್ಟ್ ರೋಡು, ಇದು ಜೆಎಸ್ಎಸ್ ರೋಡು, ಇದು ತ್ಯಾಗರಾಜ ರಸ್ತೆ. ನಾವು ಹೋಗ್ತಿರೋದು ತ್ಯಾಗರಾಜ ರಸ್ತೆ. ಸುಮಾರು ಎಷ್ಟು ವರ್ಷದ್ದು ಹಳೇದು? ಒಂದು 50 ವರ್ಷದ ಹಳೇದು. 50 ವರ್ಷ ಆಗಿದೆ. 60 ವರ್ಷದ ಹಳೇದು. ನಮಗೆ ಗೊತ್ತಿರೋದು ಒಂದು 50 ವರ್ಷ ಅಂತ. ಅದಕ್ಕಿಂತ ಎಷ್ಟು ವರ್ಷ, ಅದಕ್ಕಿಂತ ಎಷ್ಟು ವರ್ಷ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ತುಂಬ ಒಳ್ಳೆ ಹೋಟೆಲ್ಲು, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗುರುಪ್ರಸಾದ್. ಚೆನ್ನಾಗಿದ್ಯಾ? ಇನ್ನೇನು ತಿನ್ನಲಿಲ್ವಾ? ತಿನ್ನ ನೀವು? ಇಲ್ಲಿ ಫೇಮಸ್ಸು ಸೆಟ್ ಮಸಾಲೆ ಕುರ್ಮಾ. ತುಂಬ ಚೆನ್ನಾಗಿದೆ ಅಲ್ವಾ? ಇಲ್ಲ, ನಾವು ಬಿಸಿಬೇಳೆ ತೊಗೊಂಡು ರವೆ ಇಡ್ಲಿ ತೊಗೊಂಡು. ಫೇಮಸ್ ಏನು ಅಂದರೆ ಇವಾಗ ಸಂಜೆ ಹಾಗೆ ಹೋಗಿದ್ವಿ, ಕ್ಯಾರೆಟ್ ಹಲ್ವಾ ತೊಗೊಂಡ್ವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕ್ಯಾರೆಟ್ ಹಲ್ವಾ. ಕ್ವಾಂಟಿಟಿ ನೋಡೋದಕ್ಕೆ ಕಡಿಮೆ ಅನಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರು ಮತ್ತು ರೀಸನಬಲ್ ರೇಟ್ ಇದೆ. ಯಾವುದೂ ಏನೂ ಜಾಸ್ತಿ ರೇಟ್ ಏನಿಲ್ಲ. ನನ್ನ ಮಗ ಅವತ್ತು ಸ್ವೀಟು ಹೆಚ್ಚು ತಿಂದೇ ಇದ್ದವನು, ಅವನು ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ಕೊತಾನೆ. ತುಂಬ ಕ್ರೌಡ್ ಇತ್ತು, ಹಾಗಾಗಿ ನಿಮಗಲ್ಲಿ ವಾಯ್ಸ್ ಇದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಅಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಸೆಟ್ ಮಸಾಲೆ ಅಂದ್ರೆ ಫೇಮಸ್ಸು. ಗುರುಪ್ರಸಾದ್ ಹೋಟೆಲ್ ಯಾವುದಕ್ಕೆ ಫೇಮಸ್ ಅಂದರೆ ಸೆಟ್ ಮಸಾಲೆಗೆ. ಮತ್ತು ಅಲ್ಲಿ ಮಾಡುವಂಥ ಕುರ್ಮಾ ಇದೆಯಲ್ಲ, ಅದು ಏನೋ ಆ ಒಂದು ಕಾಂಬಿನೇಷನ್ ಮಾತ್ರ ತುಂಬ ಅಲ್ಟಿಮೇಟಾಗಿರುತ್ತೆ. ಹಾಗಾಗಿ ಎಲ್ಲರೂ ಲೈಟಾಗಿ ಒಂದೊಂದು ಸೆಟ್ ಮಸಾಲೆ ತಿನ್ಕೊಂಡು ಹೋಗೋಣ ಅಂಥೇಳಿ ನಾವು ಮಾಮೂಲಿ ಒಂದು ಸೆಟ್ ತೊಗೊಂಡ್ವಿ. ಮಕ್ಕಳು ಸಿಂಗಲ್ ತೊಗೊಂಡ್ರು. ತುಂಬ ಕ್ರೌಡ್ ಇತ್ತು, ಅಲ್ಲಿ ಕುತ್ಕೊಳ್ಳೋಕ್ಕೂ ಸೀಟ್ ಇರಲಿಲ್ಲ. ಹಿಂದೆಗಡೆ ಎಲ್ಲ ಪಬ್ಲಿಕ್ ಹಾಗೆ ನಿಂತ್ಕೊಂಡೇ ತಿಂತಾಯಿದ್ರು. ಪಾಪ ನಮಗೆ ಹೇಗೋ ಅವರು ಸೀಟ್ನ ಅರೇಂಜ್ ಮಾಡಿ ಕೊಟ್ಟರು. ಅಲ್ಲಿ ವಾಯ್ಸ್ ಮಾತಾಡೋಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಬಂದು ಮನೇಲಿ ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಬಿಸಿಯಾಗಿತ್ತು, ಕ್ರಿಸ್ಪಿ ಆಗಿತ್ತು. ಓವರಾಲ್ ತಿಂಡಿ ಮಾತ್ರ ಸೂಪರಾಗಿತ್ತು. ನನ್ನ ಮಗಳೂ ಅದು ಹೇಳ್ತಿದ್ಲು, ತುಂಬ ಚೆನ್ನಾಗಿದೆ, ಕುರ್ಮಾನು ಚೆನ್ನಾಗಿದೆ ಮಮ್ಮಿ. ಅವಳು ಯಾವಾಗಲೂ ಕುರ್ಮಾ ತಿನ್ನೋದೇ ಇಲ್ಲ, ಬಟ್ ಕುರ್ಮಾ ಮಾತ್ರ ತುಂಬ ಇಷ್ಟಪಟ್ಟು ತಿಂದ್ಲು ಇವತ್ತು. ಒಂದು ಸಲ ಯಾರಾದರೂ ಗುರುಪ್ರಸಾದ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಭೇಟಿ ಕೊಡಿ, ಚೆನ್ನಾಗಿದೆ. ಪೂರಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಈ ಹೋಟೆಲ್ ಸುಮಾರು 60 ಇಯರ್ಸಿಂದ ಇದೆ ಅಂತ ಅವ್ರು ಹೇಳ್ತಾಯಿದ್ರು. ಹೊರಗಡೆ ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ಕುತ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇರಲಿಲ್ಲ, ವೆಯ್ಟಿಂಗಲ್ಲಿದ್ದರು. ಯೂಶ್ವಲಿ ನಾವು ಏದೇ ಫ್ರೂಟ್ಸ್ ತೊಗೊಳೋದಿದ್ರು ಇದೇ ಅಂಗಡಿನಲ್ಲಿ ತೊಗೋತೀವಿ. ಇದು ಬಂದು ನಂಜುಮಳಿಗೆನಲ್ಲಿದೆ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಫ್ರೂಟ್ಸು. ಹಾಗಾಗಿ ಯೂಶ್ವಲಿ ಇಲ್ಲೇ ನಾವು ತೊಗೊಳ್ಳೋದು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.